ಕನ್ನಡ ಚಲನಚಿತ್ರದ ಡಿ ಬಾಸ್ ಈಗ ಸಾಕಷ್ಟು ಸುದ್ದಿಯಲ್ಲಿ ಇದ್ದಿದ್ದಂತೂ ನಿಜಾನೇ. ಯಾಕಂದರೆ ಕಾಟೇರ ಚಿತ್ರ ಸಕ್ಸಸ್ ಆಗಿದ್ದ ಹಿನ್ನೆಲೆಯಲ್ಲೇ ಅವರ ಒಂದು ಕುಟುಂಬ ಕಲಹದ ಬಗ್ಗೆ ಸಾಕಷ್ಟು ವಿಷಯಗಳು ಕೇಳಿ ಬರ್ತಾಯಿದ್ವು, ಸಾಕಷ್ಟು ವಿಷಯಗಳು ಸುದ್ದಿಯಾಗಿ ಹರಿದಾಡ್ತಾ ಇದ್ವು. ಸೊ ಈ ಒಂದು ಮಧ್ಯದಲ್ಲಿ ಈ ಒಂದು ಕಲಹಗಳ ಮಧ್ಯೆ ಇವರು ಬರ್ಡೇ ಸಹ ಹತ್ತಿರ ಬಂತು. ಈಗಾಗಲೇ ಅಭಿಮಾನಿಗಳು ಸಾಕಷ್ಟು ಜೋರಾದ ತಯಾರಿಯನ್ನೇ ಮಾಡ್ತಾಯಿದ್ದಾರೆ ಇವರ ಒಂದು ಬರ್ಡೇಗೋಸ್ಕರ. ಸೊ ಈ ಒಂದು ಬರ್ಡೇಗೂ ಮುಂಚೆ ಅವರ ಕುಟುಂಬ ಸಮೇತ ಅಂದರೆ ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಗೆ ಅವರ ಪುತ್ರ ಹಾಗೆ ದರ್ಶನ್ ಅವರು ಮತ್ತು ಅವರ ಒಂದು ಸ್ನೇಹಿತರೊಟ್ಟಿಗೆ ತಿರುಪತಿ ಮತ್ತು ಕಾಳಹಸ್ತಿ ಮತ್ತು ತಮಿಳುನಾಡಿನಲ್ಲಿರುವಂತಹ ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಸೊ ಕಾಟೇರ ಗ್ರ್ಯಾಂಡ್ ಸಕ್ಸಸ್ ಆಗಿರೋದ್ರ ಸೆಲೆಬ್ರೇಷನ್ ಈಗ ಅವರು ಮಾಡ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಕಾಟೇರ ಸಕ್ಸಸ್ ಆದ ನಂತರ ಇದರ ಬೆನ್ನಲ್ಲೇ ಮತ್ತೊಂದು ಸಿನಿಮಾ ಮಾಡೋದಕ್ಕೆ ಶುರು ಆಗಿದ್ದಾರೆ. ಆ ಸಿನಿಮಾ ಬೇರೆ ಯಾವುದೂ ಅಲ್ಲ, ಡೆವಿಲ್ ಅನ್ನುವಂತಹ ಸಿನಿಮಾ. ಈ ಒಂದು ಸಿನಿಮಾಕ್ಕೆ ಮತ್ತಷ್ಟು ಸಕ್ಸಸ್ ಸಿಗಲಿ ಅಂತ ನಾವು ಸಹ ಹಾರೈಸ್ತಾ ಇದ್ದೀವಿ. ಹಾಗೆ ಅವರ ಒಂದು ಹುಟ್ಟುಹಬ್ಬ ಸಾಕಷ್ಟು ರೀತಿಯಲ್ಲಿ ಅವರಿಗೆ ಆಯುಷ್ಯ ಸಹ ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಅವರ ಕುಟುಂಬ ಕಲಹ ಆದಷ್ಟು ಬೇಗ ಕಡಿಮೆ ಆಗಲಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗಾಗಲೇ ದರ್ಶನ್ ಅವರ ಅಭಿಮಾನಿಗಳು ಕಾಟೇರ ನೋಡಿ ಫುಲ್ ಫಿದಾ ಆಗಿ ಅದಂತೂ ನಿಜ. ಹಾಗೆ ಅವರ ಒಂದು ಅಭಿಮಾನಿಗಳಿಗೋಸ್ಕರ ಮತ್ತೊಂದು ಮೂವಿ ಡೆವಿಲ್ ಅನ್ನುವಂಥದ್ದು ಬರ್ತಾ ಇದೆ. ಆ ಒಂದು ಚಿತ್ರೀಕರಣದ ಕೆಲಸ ಇನ್ನೇನು ಶುರು ಆಗಬೇಕಾಗಿದೆ. ಈ ಒಂದು ವಿಷಯ ನಿಮಗೆ ಕೇಳಿ ಹೇಗೆ ಅನ್ನಿಸ್ತು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.